ಎಲ್ಲರಿಗೂ ಮುಸ್ಸಂಜೆಯ ನಮಸ್ಕಾರ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ 2018 ಮತ್ತು 2019 ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂಥ ತನ್ನ ರಾಜಕೀಯ ಪ್ರಾರಂಭದಲ್ಲಿ ಮತ್ತು ಅದಕ್ಕಿಂತ ಮೊದಲೇ ಸದಾಕಾಲ ಕನ್ನಡ ಭಾಷೆ, ನೆಲ, ಜಲ ಇದರ ಬಗ್ಗೆ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥ ಮತ್ತು 1983ನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾದ ಸಂದರ್ಭದಲ್ಲಿ ಅವರು ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಿಲ್ಲ. ಅದಕ್ಕೆ ಬದಲಾಗಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ರಾಜ್ಯದ ಆಡಳಿತ ಭಾಷೆ ಪ್ರತಿಯೊಬ್ಬರಿಗೂ ಸುಲಭವಾಗಿ ಅರ್ಥ ಆಗುವಂತೆ, ಅರ್ಥೈಸುವಂತೆ ತನ್ನ ಜವಾಬ್ದಾರಿಯನ್ನು 45 ವರ್ಷಗಳ ಹಿಂದೆಯೇ ಪ್ರಾರಂಭ ಮಾಡಿರ್ತಕ್ಕಂಥ ಚಲನಚಿತ್ರ ರಂಗದ ಬೆಳವಣಿಗೆ, ಅದರ ಅಭಿವೃದ್ಧಿ ಮತ್ತು ಆ ಕಲಾವಿದರು ಮತ್ತು ಚಲನಚಿತ್ರ ಕ್ಷೇತ್ರದ ಸಮಸ್ಯೆಗಳಿಗೆ ಅರ್ಥ ಸಚಿವರಾಗಿ ಹಣಕಾಸಿನ ಮಂಡನೆಯನ್ನು ಮಾಡುವಾಗ ಚಿತ್ರರಂಗದ ದಿಗ್ಗಜರ ಮನವಿ ಮತ್ತು ಅವರ ಸ್ನೇಹಪೂರ್ವಕವಾದ ಸಂಬಂಧವನ್ನು ಬಳಸಿ ಈ ಕ್ಷೇತ್ರದ ಬೆಳವಣಿಗೆಗೆ ಪೂರಕವಾದಂಥ ಆರ್ಥಿಕ ನೆರವುಗಳನ್ನು ನೀಡ್ತಾ ಎಲ್ಲ ಸಂದರ್ಭಗಳು ಕನ್ನಡ ಕ್ಷೇತ್ರದ ವ್ಯಾಪಕವಾದಂಥ ಅಭಿವೃದ್ಧಿಗೆ ಪ್ರೋತ್ಸಾಹವನ್ನು, ಬೆಂಬಲವನ್ನು ನೀಡ್ತಾ ಇರತಕ್ಕಂಥ ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳು, ದಕ್ಷ ಆಡಳಿತಗಾರರು, ಪ್ರಾಮಾಣಿಕ ರಾಜಕಾರಣಿಗಳಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿದ್ಯುಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಆತ್ಮೀಯರಾದಂಥ ಹರೀಶ್ ಗೌಡ್ರವರು ವಹಿಸಿದ್ದಾರೆ. ಮತ್ತು ವೇದಿಕೆ ಮೇಲೆ ಚಾಮರಾಜನಗರ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಸುನಿಲ್ ಬೋಸ್ರವರು ಸೇರಿ ಗಣ್ಯ ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರುಗಳು ಮತ್ತು ಕನ್ನಡ ಕ್ಷೇತ್ರದ ದಿಗ್ಗಜ ನಟರು, ನಟಿಯರು, ನಿರ್ಮಾಪಕರು, ಖ್ಯಾತ ನಿರ್ದೇಶಕರುಗಳು, ಕಲಾವಿದರು ಮತ್ತು ನಿರ್ದೇಶಕರು, ತಾಂತ್ರಿಕ ತಜ್ಞರೆಲ್ಲರೂ ಕೂಡ ಖ್ಯಾತನಾಮರೆಲ್ಲ ಇಲ್ಲಿ ಸೇರಿದ್ದೀರಿ. ಕನ್ನಡ ಚಿತ್ರರಂಗ ಅಂದರೆ ಮೊದಲನಾಗಿ ಬಳಸ್ಕೊಳ್ಳತಕ್ಕಂಥದ್ದು ನಟ ಸಾರ್ವಭೌಮ ರಾಜ್ಕುಮಾರ್ ಅವರನ್ನು. ನಟ ಸಾರ್ವಭೌಮ ರಾಜ್ಕುಮಾರ್ ಅವರು ಒಬ್ಬ ಮೇರು ನಟ. ಇಡೀ ಕನ್ನಡ ನಾಡಿನ ಸಾಂಸ್ಕೃತಿಕ ಜೀವನವನ್ನು ಕಲಾತ್ಮಕವಾದಂಥ ನಟನೆಗಳ ಮೂಲಕ ಇಡೀ ದೇಶಕ್ಕೆ ಪರಿಚಯಿಸಿದವರು. ಅವರು ನಮ್ಮ ಮುಂದೆ ಇಲ್ಲದೇ ಇದ್ರೂ ಅವರು ನೀಡಿದಂಥ ಕನ್ನಡ ಕ್ಷೇತ್ರಕ್ಕೆ ಮತ್ತು ಕಲಾರಂಗಕ್ಕೆ ಅದ್ವಿತೀಯವಾದದ್ದು. ಸ್ನೇಹಿತರೆ, ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೇನೆ ಕನ್ನಡ ಸಿನಿಮಾ ರಂಗ ಬರೀ ಮನರಂಜನೆಗೆ ಸೀಮಿತವಾಗಿರದೇ ಸಾಮಾಜಿಕ ಜವಾಬ್ದಾರಿಯನ್ನು, ಜಾಗೃತಿಯನ್ನು ಮತ್ತು ಒಗ್ಗೂಡುವಿಕೆಯನ್ನು ಮತ್ತು ಭಾರತೀಯರಾಗಿ ನಾವೆಲ್ಲರೂ ಒಂದೇ ಹೇಳ್ತಕ್ಕಂಥ ಬಹುತ್ವದ ರಕ್ಷಣೆಗೆ ಪರಿಣಾಮಕಾರಿಯಾದಂಥ ಕೊಡುಗೆಯನ್ನು ನೀಡಿ ದಾರಿ ತಪ್ಪಿ ಹೋಗುವಂಥ ಸಮಾಜವನ್ನು ಮತ್ತು ಜವಾಬ್ದಾರಿಯಿಂದ ತಮ್ಮ ಬದುಕನ್ನು ನಾಶ ಮಾಡುವಂಥ ಯುವ ಶಕ್ತಿಗಳನ್ನು ಮನ ಪರಿವರ್ತನೆ ಮಾಡುವಂಥ ಸಾಹಿತ್ಯಮಯವಾದಂಥ ಸಂಗೀತದ ಮೂಲಕ, ನಟನೆಯ ಮೂಲಕ ಮತ್ತು ವಿವಿಧ ರಂಗಗಳ ಮೂಲಕ
ಜನರ ಮನಸ್ಸನ್ನು ಪರಿವರ್ತಿಸಿ ಸಾಮಾಜಿಕವಾಗಿ ಮುಖ್ಯ ವಾಹಿನಿಗೆ ತರುವಂಥ ಮಹತ್ತರವಾದಂಥ ಕೆಲಸವನ್ನು ಈ ಕ್ಷೇತ್ರ ಈ ರಂಗ ಮಾಡಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದಂಥ ಸಂಗತಿ. ತಮಗೆಲ್ಲ ಗೊತ್ತಿರೋ ಹಾಗೆ ರಾಜೇಂದ್ರ ಸಿಂಗ್ ಬಾಬುರವರು, ನಮ್ಮ ಹಂಸಲೇಖರವರು, ಅನೇಕ ದಿಗ್ಗಜರು ಇಲ್ಲಿದ್ದೀರಿ. ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂಡ್ ಮಾಡರ್ನ್ ಮೈಸೂರು ಅವರು ನಾವೆಲ್ಲ ಹೆಮ್ಮೆ ಪಡುವ ರೀತಿಯಲ್ಲಿ ಸಾಹಿತ್ಯ, ಕಲೆ, ಸಂಗೀತ, ನೃತ್ಯ, ಕ್ರೀಡೆ ಅನೇಕ ವೈವಿಧ್ಯಮಯವಾದಂಥ ಜೀವನಕ್ಕೆ ಪ್ರೋತ್ಸಾಹ ನೀಡಿದಂಥವ್ರು. ಇಂಥ ಮೈಸೂರಿನಲ್ಲಿ 150ಕ್ಕೂ ಹೆಚ್ಚು ಚಿತ್ರಣ ಮಾಡುವಂಥ ಸ್ಥಳಗಳಿದ್ದಾವೆ, ಹೆರಿಟೇಜ್ ಬಿಲ್ಡಿಂಗ್ಸ್ ಇದ್ದಾವೆ, ವನ್ಯಜೀವಿಗಳಿದ್ದಾವೆ ಮತ್ತು ಕಾಡಿದೆ. ಸಮುದ್ರವನ್ನು ಬಿಟ್ಟು ಚಿತ್ರೀಕರಣಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರೀಕರಣ ಮಾಡುವ ಎಲ್ಲ ಯೋಗ್ಯವಾದಂಥ ಸ್ಥಳಗಳನ್ನು ಮತ್ತು ಯೋಗ್ಯವಾದಂಥ ಸನ್ನಿವೇಶಗಳನ್ನು ಹೊಂದಿರತಕ್ಕಂಥದ್ದು ಮೈಸೂರು. ಇಂಥ ಮೈಸೂರಿನಲ್ಲಿ ನಾವು ಹುಟ್ಟಿ ಬೆಳೆದಿರ್ತಕ್ಕಂಥ ನಮ್ಮ ಊರ ಪಕ್ಕದಲ್ಲಿ ಸುಮಾರು 100 ಎಕರೆ ಜಮೀನಿತ್ತು. ರಾಜೇಂದ್ರ ಸಿಂಗ್ ಬಾಬುರವರು ಕಳೆದ ಸಾರಿ ನಾನು ಲೋಕೋಪಯೋಗಿ ಮಂತ್ರಿ ಆಗಿದ್ದೆ. ಅವರು ಮತ್ತು ಅವರ ಸ್ನೇಹಿತರು ನಮ್ಮ ಹಂಸಲೇಖ ಅವರು ಮತ್ತು ನಮ್ಮ ಸಾರಾ ಗೋವಿಂದ್ ಅವರು ಅನೇಕ ಜನ ಈ ಕ್ಷೇತ್ರದ ದಿಗ್ಗಜರು ನನ್ನನ್ನು ಭೇಟಿ ಮಾಡಿ ಮೈಸೂರಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರ ಕ್ಷೇತ್ರವನ್ನು ಮಾಡೋಣ, ಇಂಟರ್ನ್ಯಾಷನಲ್ ಫಿಲಮ್ ಸಿಟಿ ಅಂತ ಹೇಳಿದ ಮೇಲೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ 2013-18ರಲ್ಲಿ ಪತ್ರವನ್ನು ಬರೆದು ಖುದ್ದಾಗಿ ಭೇಟಿ ಮಾಡಿ ಈ ರೀತಿ 100 ಎಕರೆ ಜಮೀನಿದೆ, ಯಾರಾದರೂ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಅದನ್ನು ಹಿಡಿದು ಬಿಡ್ಬೋದು, ನಾವಿಬ್ಬರು ಇರುವಾಗ ಚಲನಚಿತ್ರ ಇಂಟರ್ನ್ಯಾಷನಲ್ ಸಿಟಿ ಮಾಡೋದಕ್ಕೇ ಮೀಸಲಿಡೋಣ ಅಂತ ಹೇಳಿದ ಮೇಲೆ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಆಡಿದೆ, ಕ್ಯಾಬಿನೆಟಲ್ಲಿ ತಂದು ಅದನ್ನು ಅಪ್ರೂವ್ ಮಾಡಿಕೊಟ್ಟು ಈಗ PPP ಮಾಡಲಿ DPR ಮಾಡಲಿಕ್ಕೆ ಅದು ಫೈನಲ್ ಆಗಿ ಹೋಗಿದೆ. ಅದು ಬಂದರೆ ಇಡೀ ಪ್ರಪಂಚಾದ್ಯಂತ ಈ ಕ್ಷೇತ್ರದ ಬೆಳವಣಿಗೆ, ಅಭಿವೃದ್ಧಿ, ಉದ್ಯೋಗ ಮತ್ತು ಚಿತ್ರರಂಗದ ಸರ್ವತೋಮುಖ ಬೆಳವಣಿಗೆ ಅದು ಉತ್ತೇಜನಕಾರಿಯಾಗಿದೆ. ಅದಕ್ಕೆಲ್ಲ ನಮ್ಮ ಸರ್ಕಾರ 2018ರಿಂದ ಸುಮಾರು 5-6 ವರ್ಷಗಳ ಕಷ್ಟಪಟ್ಟು ಪರಿಶ್ರಮದಿಂದ ನೀವು ಅಭಿವ್ಯಕ್ತಗೊಳಿಸಿರ್ತಕ್ಕಂಥ ನಟನೆ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಇವರನ್ನು ಗಮನಿಸ್ತೇನೆ ಕಂಡೂ ಕಾಣದೇ ಇದ್ದಂಥ ಸರ್ಕಾರಗಳು ಹಿಂದೆ ಇದ್ದು ಮುಖ್ಯಮಂತ್ರಿಗಳು ಬಂದ ಮೇಲೆ 5 ವರ್ಷದ ಎಲ್ಲ ಚಲನಚಿತ್ರ ಪ್ರಶಸ್ತಿಗಳನ್ನು ಮಾಡಿ ಮುಗಿಸ್ಬೇಕು ಅಂತೇಳಿ ಸೂಚನೆ ಕೊಟ್ಟ ಮೇಲೆ 18-19ನೇ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದ್ದಾರೆ. 20-20ರ ಸಮಿತಿ ಮಾಡಿದ್ದಾರೆ. ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಾಗೆ ಸಿನಿಮಾಗಳನ್ನು ನೋಡಿದ್ರೆ ಪ್ರಶಸ್ತಿಯನ್ನು ಘೋಷಣೆ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನು ಸಮಯ ತೆಗೆಬೋದು, ಸಮಿತಿಯನ್ನು ಮಾಡಿದ್ದಾರೆ. ಯಾರ್ಯಾರು ತಮ್ಮ ಸಾಮರ್ಥ್ಯವನ್ನು, ತಮ್ಮ ನಟೆಯನ್ನು ಅಭಿವ್ಯಕ್ತಗೊಳಿಸಿದ್ದಾರೆ ಅವರಿಗೆಲ್ಲ ಸೂಕ್ತವಾದಂಥ ಪ್ರೋತ್ಸಾಹವನ್ನು, ಬೆಂಬಲವನ್ನು ಕೊಡಲಿಕ್ಕೆ ಸರ್ಕಾರದ ವತಿಯಿಂದ ಮತ್ತು ಸಾರ್ವಜನಿಕ ವತಿಯಿಂದ ಮಾಡಲಿಕ್ಕೆ ಆ ನಿರ್ಧಾರ ಆಗಿದೆ. ಇವತ್ತು ಏನು ಕನ್ನಡ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕಾರ್ಯಕ್ರಮ ಮೈಸೂರಿನಲ್ಲಿ ನಡೀತಾ ಇರತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನನಗೆ ಅತೀವ ಹೆಮ್ಮೆ ಮತ್ತು ಸಂತೋಷ ಆಗಿದೆ. ಕಳೆದ ಬಾರಿ ತಾನೇ ವಿಶ್ವವಿಖ್ಯಾತ ಮೈಸೂರು ದಸರಾವನ್ನು ಮಾಡಿದ್ವಿ. ಅದು ಇಷ್ಟು 500ಕ್ಕೂ ಹೆಚ್ಚು ದಸರಾಗಳಾಗಿದ್ದಾವೆ. ಹೋದ ಸಾರಿ ದಸರಾ ದಿ ಬೆಸ್ಟ್ ಅಂತ ಹೇಳಿ ಪ್ರಶಸ್ತಿಯನ್ನು ಬಹು ಜನರ ಮೆಚ್ಚುಗೆಯನ್ನು ಪಾತ್ರ ಆಗಿರ್ತಕ್ಕಂಥದ್ದು ಸಂತೋಷ ಆಗಿದೆ. ದಸರಾ ಅಂದರೆ ಅದು ಜನರ ಒಗ್ಗೂಡುವಿಕೆ, ಸಾಂಸ್ಕೃತಿಕವಾದಂಥ ಜೀವನದ ಅಭಿವ್ಯಕ್ತಗೊಳಿಸ್ತಕ್ಕಂಥ ಒಂದು ಪ್ರಯತ್ನ. ಭಾರತೀಯರಾಗಿ ನಾವೆಲ್ಲರೂ ಒಂದೇ. ನಮ್ಮ ಪ್ರಿಯಾಂಬಲ್ ಹಿಡಿದು ಭಾರತೀಯರಾದ ನಾವು, ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ನಾವು ಈ ಧರ್ಮದವರು, ಆ ಜಾತಿಯವರು, ಈ ಭಾಷೆಯವರು ಅಂತ ಎಂದೂ ಸಂವಿಧಾನದಲ್ಲಿ ಹೇಳೋದಿಲ್ಲ. ಹೀಗಾಗಿ ಸಿನಿಮಾ ಕ್ಷೇತ್ರ ಮತ್ತು ಕಲಾವಿದರು ಅವ್ರದ್ದೇ ಒಂದು ಜಾತಿ, ಕಲಾವಿದರ ಜಾತಿ. ಅದರ ಭಾರತೀಯರಾಗಿ ನಾವು ಒಂದೇ, ವೇರ್ ಆಲ್ ಇಂಡಿಯನ್ಸ್. ಈ ಒಂದು ಸಂದೇಶವನ್ನು ನಾಡಿಗೆ, ಸಮಾಜಕ್ಕೆ, ಯುವಜನಕ್ಕೆ ಸಾರೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.